ಗುಡ್ ಮಾರ್ನಿಂಗ್ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತಲ್ಲ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಒಳ್ಳೆ ಬಿಸಿಲು. ನಮಗೆ ಇವತ್ತು ಮದ್ದು ಬಿಡಲಿಕ್ಕೆ ಬಂದಿದ್ದಾರೆ. ಬರುವಾಗ ಸ್ವಲ್ಪ ಲೇಟ್ ಆಗಿದೆ, ಅವರಿಗೆ ಏನೋ ಪೈಪ್ ಏನು ತರಲಿಕ್ಕಿತ್ತು. ಸೊ ಹಾಗೆ ಬರುವಾಗ ಸ್ವಲ್ಪ ಲೇಟ್ ಆಗಿದೆ, ಆದರೂ ಒಳ್ಳೆ ಬಿಸಿಲು. ಹಾಗೆ ತೆಂಗಿನಕಾಯಿ ಸುಲಿಲಿಕ್ಕೆ ಕೂಡ ಇದ್ದಾರೆ. ನಮಗೆ ಇವತ್ತು ತೆಂಗಿನಕಾಯಿ ಕೂಡ ಒದ್ದಾದದ್ದೆಲ್ಲ ಉಂಟು, ಮಳೆಗೆ ತುಂಬ ಚಂಡಿ ಆದದ್ದು. ಅದನ್ನು ಕೂಡ ಸುಲಿಲಿಕ್ಕೆ ಇದ್ದಾರೆ. ಮತ್ತು ಮದ್ದು ಬಿಡಲಿಕ್ಕೆ 3 ಜನ ಇದ್ದಾರೆ, ಒಂದು ಹೆಲ್ಪರ್, 2 ಜನ ಮದ್ದು ಬಿಡುವವರು. ಸೊ ಹಾಗೆ ಅವರಿಗೆ ಅಡುಗೆಲ್ಲ ಆಗಬೇಕು. ಗೈಸ್, ನಾನು ಈಗ ಇದು ಚಿಕನ್ ತರ್ತೇನಂತ ಹೇಳಿದರು ಹಸ್ಬೆಂಡ್. ಚಿಕನ್ ಅಂತ ಹೇಳಿದರೆ ಮೀನಿಗೆ ಕೂಡ ಅಷ್ಟೇ ರೇಟ್, ಚಿಕನಿಗೆ ಕೂಡ ಅಷ್ಟೇ ಸೇಮ್ ಆಗ್ತದೆ. ಹಾಗೆ ಚಿಕನ್ ತರ್ತೇನಂತ. ಹಾಗೆ ಸ್ವಲ್ಪ ಹೆಸರು ಕಾಳು ನೆನೆ ಹಾಕಿದ್ದೆ, ಅದನ್ನು ಸ್ವಲ್ಪ ಸುಕ್ಕ ಮಾಡಿದೆ. ಮತ್ತು ಇದು ಚಿಕನ್ ಮತ್ತು ಸಾರು ಮಾಡುವ ಅಂತೇಳಿ. ಹಾಗೆ ನನ್ನದು ಒಂದು ಕೆಲಸ ಆಯಿತು, ಇದು ಸುಕ್ಕ ಆಯಿತು, ಹೆಸರು ಸುಕ್ಕ ಆಯಿತು. ಇನ್ನು ಚಿಕನ್ ಸುಕ್ಕ ಮತ್ತು ಸಾರು ಆಗಬೇಕು. ನೋಡುವ ಎಷ್ಟು ಗಂಟೆಗೆ ಆಗುವಾಗ ಆಗ್ತದೆ ಅಂತೇಳಿ. ಎಷ್ಟು ಗಂಟೆ ಅಂತೇಳಿ ಅಲ್ಲ, ಇವತ್ತು 12 ಆಗ್ತದೆ ಆಗುವಾಗ ಎಲ್ಲ ಕೂಡ. ಯಾಕಂತ ಹೇಳಿದರೆ ಅದಷ್ಟು ಈಸಿ ಅಲ್ಲ, ಚಿಕನ್ ಕೂಡ ಮತ್ತು ಸಾರು ಕೂಡ ಆಗುವಾಗ ಅಷ್ಟು ಲೇಟ್ ಆಗ್ತದೆ. ಒಂದು ಕಡೆಯಿಂದ ಗಾಳಿ, ಗ್ಯಾಸ್ ಸರಿಯಾಗಿ ಹೊತ್ತದು ಕೂಡ ಇಲ್ಲ ಗಾಳಿಗೆ. ಹಾಗೆ ಬಾಗಿಲು ಹಾಕಿ ಎಲ್ಲ ಮಾಡಬೇಕಾಗ್ತದೆ. ಹಾಗೆ ಸ್ವಲ್ಪ ಮಳೆ ಬಂದಿತ್ತು ಬೆಳಿಗ್ಗೆ, ಅದಕ್ಕೆ ಸ್ವಲ್ಪ ಒಣಗಲಿ ಅಂತಲೇ ಕಾದಿದ್ರು ಮದ್ದು ಬಿಡಲಿಕ್ಕೆ. ಅದು ನೀರಿನ ಅಂಶ ಇದ್ದರೆ ಅದು ಒಂದು ಮದ್ದು ಹಿಡಿಯುವುದಿಲ್ಲ, ಮತ್ತೊಂದು ಇವರಿಗೆ ಹತ್ತಲಿಕ್ಕೆ ಆಗೋದಿಲ್ಲ ಅಡಿಕೆ ಮರಕ್ಕೆ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಈಗ ಮದ್ದು ಹೊಡೆಯುತ್ತಾ ಇದ್ದಾರೆ. 11 ಆಯಿತು. ಬೆಳಿಗ್ಗೆನೇ ಬರ್ತಿದ್ರೆ ಬೇಗ ಆಗ್ತಿತ್ತು. ಸೊ ಅವರ ಪೈಪಿನ ಅದು ಏನೋ ಪ್ರಾಬ್ಲಮ್ ಇದ್ದು ಲೇಟಾಗಿ ಬಂದರು. ಆದರೂ ಪರವಾಗಿಲ್ಲ, ಇವತ್ತು ಒಳ್ಳೆ ಬಿಸಿಲು ಕೊಟ್ಟಿದ್ದಾರೆ. ನಾನು ಪ್ರೇಯರ್ ಮಾಡ್ತಾನೇ ಇದ್ದೆ, ಒಳ್ಳೆ ಬಿಸಿಲು ಬರಲಿ ಅಂತೇಳಿ. ಇಲ್ಲದ್ರೆ ಎಲ್ಲರದ್ದು ಆಗೋ ತನಕ ಒಳ್ಳೆ ಬಿಸಿಲು ಬೀಳಲಿ, ಇಲ್ಲಾಂದರೆ ಕಷ್ಟವೇ ಮಳೆ ಬಂದರೆ. ಹಾಗೆ ಯಾವತ್ತೂ ಆಗಬೇಕಿತ್ತು, ಬಟ್ ಇವತ್ತು ಆಗ್ತಾ ಉಂಟು. ಇವತ್ತು ತೋಟಕ್ಕೆ ನಾನು ಹೋಗಿ ತೋರಿಸ್ತೇನೆ ಅವರು ಯಾವ ರೀತಿ ಎಲ್ಲ ಮದ್ದು ಬಿಡ್ತಾರಂತ. ಅವತ್ತು ಮೊದಲ ಬ್ಲಾಗಲ್ಲಿ ನಾನು ಮಾಡಿದ್ದೆ ಅವರು ಮದ್ದು ಬಿಡುವುದನ್ನೆಲ್ಲ, ಮತ್ತು ಈ ಸಲ ಕೂಡ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೆ ಹೋಗ್ಲಿಕ್ಕೆ ದಾರಿ ಏನು ಒಳ್ಳೆದಿಲ್ಲ ಅಂದರೆ ಸ್ವಲ್ಪನೂ ಒಳ್ಳೆದಿಲ್ಲ, ಆದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಗ ಪದಾರ್ಥ ಎಲ್ಲ ಆದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ ಮತ್ತೆ ಹೋಗುವ. ಗೈಸ್, ನಾನು ಬೆಳಿಗ್ಗೆ ಅಪ್ಪ ಮಾಡಿದ್ದೆ. ಅಮ್ಮ ಅಂತ ಹೇಳ್ತಾರಲ್ಲ, ನಾನು ಫಸ್ಟ್ ಟೈಮ್ ಮಾಡೋದು. ನೆನೆ ಹೀಗೆ ಕೂತ್ಕೊಳ್ಳುವಾಗ ಯೂಟ್ಯೂಬಲ್ಲಿ ನೋಡಿದೆ. ಸೊ ಮತ್ತು ಅಕ್ಕಿ ನೆನೆ ಹಾಕಿ ಇವತ್ತು ಬೆಳಿಗ್ಗೆ ಟೀಗೆ ಇದೇ ಮಾಡಿದ್ದು. ತುಂಬ ಒಳ್ಳೆ ಬಂದಿದೆ ಗೈಸ್, ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೂ ಕೂಡ ನನಗೆ ಖುಷಿ ಆಯಿತು ಮಾಡಿದ್ದಕ್ಕೆ, ಚೆನ್ನಾಗಿ ಬಂತಂತ ಹೇಳಿ. ನೋಡಿ, ಚೆನ್ನಾಗಿ ಬಂದಿದೆ, ಖುಷಿ ಆಯಿತು. ಇನ್ನು ಒಮ್ಮೆ ಗೊತ್ತಾದರೆ ಮತ್ತೆ ಮಾಡ್ತಾನೆ ಇರ್ಬೋದು, ಸೊ ಟೆನ್ಷನ್ ಇಲ್ಲ. ಇದಕ್ಕೆ ಚಿಕನ್ ಸಾರು ಎಲ್ಲ ಇದ್ದರೆ ತುಂಬ ಒಳ್ಳೆ ಆಗ್ತದೆ. ಇನ್ನು ಕೂಡ ಇಷ್ಟು ಹಿಟ್ಟು ಉಂಟು ಇನ್ನು ಹಾಕಲಿಕ್ಕೆ, 1, 2, 5 ಹಾಕಲಿಕ್ಕೆ ಸಾಕಾ ಅಂತೇಳಿ ಅಷ್ಟೇ. ತುಂಬ ಚೆನ್ನಾಗಿ ಉಬ್ಬಿ ಎಲ್ಲ ಬಂದಿತ್ತು ಗೈಸು, ಖುಷಿಯಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದರೂ ಕೂಡ ಚೆನ್ನಾಗಿ ಆಯ್ತಲ್ವಾ ಅಂತೇಳಿ ಒಂದು ಖುಷಿ. ಇವತ್ತು ನಮಗೆ ತೆಂಗಿನಕಾಯಿ ಸುಲಿತಾ ಇದ್ದಾರೆ ಗೈಸ್, ಅದೆಲ್ಲ ಒದ್ದೆ ಆದದೆಲ್ಲ ಇತ್ತು. ಹಾಗೆ ಅವರು ಸುಲಿದು ಹಾಕ್ತಾ ಇದ್ದಾರೆ, ಅಂಕಲ್ ಇದ್ದಾರೆ ಸುಲಿಲಿಕ್ಕೆ. ನಮ್ಮ ಕರುಗಳು ನೋಡಿ ಗೈಸ್, ಅವರ ಅಮ್ಮನನ್ನು ವೇಟ್ ಮಾಡ್ತಾವೆ ನೋಡಿ. ಅವರನ್ನು ಹಾಲು ಕರೀಲಿಕ್ಕೆ ಅಮ್ಮ ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ, ಇವರನ್ನು ಕಟ್ಟಿ. ಹಾಗೆ ಕಾಯ್ತಾ ಇದ್ದಾರೆ ಯಾವಾಗ ಬರ್ತಾರ ಅಂತೇಳಿ ನೋಡಿ. ಇವಳು ಬ್ರೌನ್ ಕಲರ್ ಇದ್ದವಳು ತುಂಬ ಸ್ವಲ್ಪ ಜೋರು, ವೈಟ್ ಸ್ವಲ್ಪ ಪಾಪ. ನಮ್ಮ ದಾರಿ ನೋಡಿ ಗೈಸ್, ತೋಟಕ್ಕೆ ಹೋಗುವ ದಾರಿ ಗಜ್ಜಿ ಬಿಜಿ ಕೆಸರಿ ಥರ ಆಗಿದೆ, ಕೆಸರಿನ ಗದ್ದೆ ಥರ. ಮೊನ್ನೆ ಮಳೆ ಬಂದು ನಾನು ಹುಲ್ಲಿನ ಮೇಲೆ ಕಾಲಿಟ್ಟು ಹೋಗ್ತಾ ಇದ್ದೇನೆ. ಅದು ಕೆಸರಿನ ಮೇಲೆ ಕಾಲಿಟ್ಟರೆ ನಡೀಲಿಕ್ಕೆ ಆಗೋದಿಲ್ಲ. ನಾವು ಚಪ್ಪಲಿ ಹಾಕಿ ಹೋಗೋದಲ್ಲ, ನಡೀಲಿಕ್ಕೆ ಆಗೋದೇ ಇಲ್ಲ. ಇಲ್ಲೆಲ್ಲ ಇದಕ್ಕೆಲ್ಲ ಮದ್ದು ಬಿಟ್ಟಾಗಿದೆ. ಈಗ ಹೋಗುವ, ಎಲ್ಲಿ ಮದ್ದು ಬಿಡ್ತಾ ಇದ್ದಾರೆ ಅಂತೇಳಿ ನೋಡುವ.
ನೋಡಿ ದಾರಿ ಏನು ಒಳ್ಳೆಯದಿಲ್ಲ. ಆದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಹೋಗುವ ಅಂತಲೇ ಅನಿಸಿತು. ನೋಡಿ ಈ ದಾರಿಯಲ್ಲಿ ಪಾಪ ಅಮ್ಮನವರು ಎಲ್ಲರೂ ಕೂಡ ದನಗಳನ್ನು ಕರ್ಕೊಂಡು ಬರೋದು ಹೋಗೋದೆಲ್ಲ ತುಂಬ ಕಷ್ಟ. ಬೇಗ ಬೇಗ ನಡೀಲಿಕ್ಕೂ ಆಗೋದಿಲ್ಲ. ದನಗಳು ಕೂಡ ಬರೋದಿದೆ ಇದರಲ್ಲಿ ಪಾಪ. ನೋಡಿ ಹಾಗಿದೆ. ಹೆಚ್ಚು ಅಲ್ಪ ಸ್ವಲ್ಪ ಸರಿ ಇದ್ದರೆ ದನಗಳು ಹೋಗ್ತಾರೆ, ಮತ್ತು ಎಲ್ಲರೂ ಇವರೆಲ್ಲ ಅದನ್ನು ಕರ್ಕೊಂಡು ಬರಲಿಕ್ಕೆಲ್ಲ ಹೋಗ್ತಾರಲ್ಲ ಅಮ್ಮನವರೆಲ್ಲ. ಸೊ ನಡೆದು ಅದು ಇದಾಗಿರ್ತದೆ. ಮತ್ತು ಮಳೆ ಬಂದರೆ ಹೇಳೋದು ಬೇಡ, ಇದ್ದದ್ದು ಗಜಿಬಿಜಿ ಆಗ್ತದೆ. ನೋಡಿ ಯಾವ ರೀತಿ ಇದೆ ನೋಡಿ. ನಾನೆಲ್ಲ ದೂರ ಏನು ಆಗದಾಗಿ ಹೋಗ್ತಾ ಇದ್ದಾರೆ, ಆದರೆ ಅಲ್ಪ ಸ್ವಲ್ಪ ಆಗೇ ಆಗ್ತದೆ ಎಷ್ಟು ಜಾಗ್ರತೆ ಮಾಡಿದರೂ ಕೂಡ. ಅಲ್ಲಿ ಮದ್ದು ಬಿಡೋದು ಕೇಳ್ತಾ ಉಂಟು, ಅಲ್ಲಿ ಹೋಗುವ ಸೌಂಡ್ ಬರ್ತದೆ. ಅಲ್ಲಿಂದ ಆ ಬದಿಯದ್ದು ಮೂಲೆಯದ್ದೆಲ್ಲ ಆಯಿತು. ಈಗ ಈಚೆ ಬಂದಿದ್ದಾರೆ. ಅವರು ಊಟ ಮಾಡಿ ಕೂಡ ಕೂತ್ಕೊಂಡಿರಲಿಲ್ಲ, ಮದ್ದು ಬಿಡಲಿಕ್ಕೆ ಬಂದಿದ್ದರು ಬೇಗ. ಒಮ್ಮೆ ಆಗಲಿ ಅಂತೇಳಿ, ಮತ್ತು ಮಳೆಯದ್ದು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ನೋಡಿ ಬಿಡ್ತಾ ಇದ್ದಾರೆ. ಇಲ್ಲೇ ಇದು ಅಡಿಕೆ ಕೂಡ ಬಿದ್ದಿದೆ. ಕೆಸರು ಕೆಸರಲ್ಲಿ ನಡೀಲಿಕ್ಕೆ ಆಗೋದಿಲ್ಲ, ಮಳೆ ಬಂದರೆ ಕೆಸರು. ಇಲ್ಲಿ ನೋಡಿ ಬಿಡ್ತಾ ಇದ್ದಾರೆ. ಅವರ ಕಷ್ಟ ಅವರಿಗೇ ಗೊತ್ತು. ಯಾಕೆಂತ ಹೇಳಿದರೆ ಅಡಿಕೆ ಮರಕ್ಕೆ ಹತ್ತೋದಾಗಲಿ, ತೆಂಗಿನ ಮರಕ್ಕೆ ಹತ್ತೋದಾಗಲಿ, ಅಲ್ಲಿ ಹತ್ತಿ ಅವರು ಇದು ಮದ್ದು ಬಿಡುವುದಾಗಲಿ ಎಷ್ಟೊಂದು ಕಷ್ಟ ಅಂತ ಹೇಳಿದರೆ ಅದು ಅವರಿಗೆ ಮಾತ್ರ ಗೊತ್ತು. ನಮಗೆ ಹೇಳಲಿಕ್ಕೆ ಸುಲಭ ಹಾಗೆ ಹೀಗೆ ಅಂತೇಳಿ, ಬಟ್ ಅವರವರ ಕಷ್ಟ ಅವರವರಿಗೆ ಗೊತ್ತು. ಎಷ್ಟು ಕಷ್ಟಪಟ್ಟು ಮೇಲೆ ಹೋಗ್ತಾರೆ, ಮತ್ತು ಯಾವ ರೀತಿ ಮದ್ದು ಬಿಡ್ತಾರೆ ಅಂತ ಹೇಳಿ. ಗಾಳಿ ಬಂದರೆ ಇದು ಮದ್ದು ಬಿಡಲಿಕ್ಕೆ ಆಗೋದಿಲ್ಲ ಗೈಸ್, ಕಷ್ಟ ಆಗ್ತದೆ. ಗಾಳಿಗೆ ಎಲ್ಲೆಲ್ಲಿ ಹಾರ್ತದೆ, ಮದ್ದು ಬಿಡಲಿಕ್ಕೆ ಆಗೋದೇ ಇಲ್ಲ ಗಾಳಿ ಬಂದರೆ. ಅವರ ಹತ್ರ ಇನ್ನೊಂದು ಕೂಡ ಉಂಟು, ದೋಂಟಿ ಅಂತ ಹೇಳ್ತಾರಲ್ಲ, ಅದರಲ್ಲಿ ಕೂಡ ಬಿಡ್ತಾರೆ, ಇದರಲ್ಲಿ ಕೂಡ ಬಿಡ್ತಾರೆ. ಅದು ಸ್ವಲ್ಪ ಭಾರ ಉಂಟಲ್ಲ, ಕಷ್ಟ ಆಗ್ತದೆ ಎತ್ತುಕೊಂಡು ಹೋಗಲಿಕ್ಕೆ. ಇಲ್ಲಿ ನೋಡಿ ಸುಂದರನ ಪೈಪು ಕೂಡ ಹಾಗೆ ದೊಡ್ಡ ದೊಡ್ಡ ಉದ್ದ ಪೈಪು, ಅದನ್ನು ಎಳ್ಕೊಂಡು ಹೋಗಬೇಕು. ಹಾಗೆ ಕಷ್ಟ. ಕೆಲವರಿಗೆ ಗೊತ್ತಿರೋದಿಲ್ಲ ಹಳ್ಳಿಯದ್ದು ಜೀವನ ಹೇಗಿರ್ತದೆ ಏನಂತಲೇ, ಸಿಟಿಯಲ್ಲಿದ್ದವರಿಗೆಲ್ಲ. ಬಟ್ ಇದು ನೋಡಿದರೆ ಗೊತ್ತಾಗ್ತದೆ ಎಷ್ಟೊಂದು ಕಷ್ಟಪಡ್ತಾರೆ. ಹೇಳಲಿಕ್ಕೆ ಸುಲಭ ಹಾಗೆ ಹೀಗೆ ಅಂತ ಹೇಳಿ, ಬಟ್ ನಮ್ಮ ಕಷ್ಟ, ಹಳ್ಳಿ ಜೀವನ ನಮಗೇ ಗೊತ್ತು. ಆದರೆ ಒಂದು ಲೆಕ್ಕದಲ್ಲಿ ಒಳ್ಳೆಯದು, ಎಲ್ಲವೂ ಅನುಭವಿಸಲಿಕ್ಕೆ ಸಿಗ್ತದೆ, ಅದೊಂದು ಖುಷಿ. ಎಲ್ಲವೂ ನೋಡಲಿಕ್ಕಾಗಲಿ, ಎಲ್ಲವೂ ಅದರ ಬಗ್ಗೆ ಅನುಭವಿಸಲಿಕ್ಕಾಗಲಿ ಸಿಗ್ತದೆ. ಅದರಲ್ಲಿ ಒಂದು ಗ್ರೇಟ್ ಹಳ್ಳಿ ಜನ. ಇನ್ನು ಅಲ್ಲಿ ಪಂಪು ಚಾಲಾಗ್ತಾ ಉಂಟು, ಎಷ್ಟು ಉದ್ದವ ಇದು ನೋಡಿ, ಇದು ಪೈಪು. ಇಲ್ಲಿ ಮೋಟ್ರು ಇಲ್ಲಿ ಚಾಲು ಮಾಡಿಟ್ಟಿದ್ದಾರೆ ನೋಡಿ. ಇದಕ್ಕೆ ಪೆಟ್ರೋಲ್ ಹಾಕೋದು, ಅದಕ್ಕೆ ಪೈಪುಗಳೆಲ್ಲ ನೋಡಿ ಎಷ್ಟು ಇದೆ. 2 3 4 ಪೈಪುಗಳಿದೆ. 2 ಪೈಪು ಡ್ರಮ್ಮಿಗೆ ಹಾಕಿದ್ದಾರೆ. ಅವರಿಗೆ ಮದ್ದು ಇದರಿಂದ ಹೋಗ್ತದೆ ನೋಡಿ. ಒಂದು ಇದು ತಿರುಗಿಸ್ಲಿಕ್ಕೆ ಈ ಕೋಲು ಮದ್ದು ಹಾಕಿ ಅದರಿಂದ ಮದ್ದು ಹೋಗ್ತದೆ. ಒಮ್ಮೊಮ್ಮೆ ಇಂಥ ಡ್ರಮ್ಮಲ್ಲಿ ಎಷ್ಟೋ ಡ್ರಮ್ಗಳು ಹೋಗ್ತದೆ, ಹೇಳಲಿಕ್ಕಾಗೋದಿಲ್ಲ ಎಷ್ಟು ಹೋಗ್ತದೆ ಅಂತೇಳಿ. ಅಲ್ಲಿ ಆಂಟಿ ದನಗಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ ತೋಟದಡಿಯಲ್ಲಿ. ಇಲ್ಲಿ ನೋಡಿ ಎಷ್ಟು ಅಡಿಕೆ ಬಿದ್ದಿದೆ, ಎಲ್ಲ ರೋಗ ಬಂದೆಲ್ಲ ಬಿದ್ದಿದೆ. ಅಡಿಕೆ ಮರವೇ ಬಿದ್ದಿದೆ ನೋಡಿ, ಅದರಲ್ಲಿ ಎಷ್ಟು ಅಡಿಕೆ ಇತ್ತು ಎಲ್ಲ ವೇಸ್ಟು ನೋಡಿ. ಈ ರೀತಿ ರೋಗ ಬರುವುದಕ್ಕೆಲ್ಲ ಮದ್ದು ಬಿಡೋದು ನಾವು, ಆದರೂ ಕೂಡ ರೋಗ ಬಂದೇ ಬರ್ತದೆ ಎಷ್ಟು ಜಾಗ್ರತೆ ಮಾಡಿದರೂ ಕೂಡ. ಎಲ್ಲೆಲ್ಲ ನೋಡಿ ಬಿದ್ದಿದೆ. ಹೋಗುವ, ಇಲ್ಲಿ ಕೂಡ ಉಂಟು, ಅಲ್ಲೆಲ್ಲೆಲ್ಲೆಲ್ಲಿ ಬಿದ್ದಿದೆ.
ನಾನು ನದಿಯ ಹತ್ತಿರ ಹೋಗಿ ತೋರಿಸ್ತಾ ಇಲ್ಲ ಇವತ್ತು, ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ದಾರಿಯಲ್ಲಿ ಗಜಿಬಿಜಿಯಾಗಿ. ಅದಕ್ಕೋಸ್ಕರ ನಾನು ಇಲ್ಲಿಂದಲೇ ನಿಮಗೆ ತೋರಿಸ್ತಾ ಇದ್ದೇನೆ. ನೀರು ಇಳಿದಿದೆ, ತುಂಬ ಕೆಳಗೆ ಇಳಿದಿದೆ. ಮತ್ತು ಗೈಸ್ 2ನೇ ಸಲ ಅನ್ನ ಇಡ್ತಾ ಇದ್ದೇನೆ. ಆಗ ಇಟ್ಟದ್ದು ಸಾಕಾಗಲಿಲ್ಲ. ಇದರಲ್ಲಿ ಜಾಸ್ತಿ ಹಿಡಿಯೋದಿಲ್ಲ ಅಲ್ಲ, ಒಂದು ಸೇರು ಮತ್ತು ಸ್ವಲ್ಪ ಒಂದಿಷ್ಟು ಮುಷ್ಟಿ ಹಿಡಿಯೋದು ಅಷ್ಟೇ ಹಿಡಿಯೋದು, ಅದಕ್ಕಿಂತ ಜಾಸ್ತಿ ಹಿಡಿಯೋದಿಲ್ಲ. ಹಾಗೆ ಅವರಿಗೆಲ್ಲ ಸರಿಯಾಗಿತ್ತು. ಮತ್ತು ಸ್ವಲ್ಪ ಉಳಿದಿದೆ, ಒಂದಿಷ್ಟು ಅನ್ನ ಉಳಿದಿದೆ, ಅದು ನೈಟ್ ನಮಗೆ ಆಗಬೇಕಲ್ಲ. ಹಾಗೆ ಒಂದು ಅರ್ಧ ಸೇರು ಹಾಕಿದೆ, ನಾಯಿಗೆ ಕೂಡ ಎಲ್ಲ ಆಗಬೇಕಲ್ಲ ಅಂತೇಳಿ ಅರ್ಧ ಸೇರು ಹಾಕಿದೆ. ಹಾಗೆ ಈಗ ಅದನ್ನು ಫೋಟಲ್ಲಿ ಇಟ್ಟು ಒಮ್ಮೆ ಸ್ಕೂಲ್ ಹತ್ರ ಹೋಗಿ ಬರಲಿಕ್ಕೆ ಉಂಟು. ಹಸ್ಬೆಂಡ್ ತೋಟದಲ್ಲಿ ಇದ್ದಾರಲ್ಲ, ಅವರ ಜೊತೆ ಮದ್ದು ಬಿಡೋರ ಜೊತೆ ಹಾಗೆ ನೇಬರ್ಸ್ ಅವರ ಜೊತೆ ಹೋಗಿ ಮಗನನ್ನು ಕರ್ಕೊಂಡು ಬರುವ ಅಂತೇಳಿ ಈಗ ಹೋಗಬೇಕು 3:15 ಆಗುವಷ್ಟಕ್ಕೆ. ಟೀ ಎಲ್ಲ ಆಯಿತು, ಟೀ ಎಲ್ಲ ಮಾಡಿ ಕಲಿಸಿ ಎಲ್ಲ ಆಯಿತು, ಅವರಿಗೆಲ್ಲ ಕೊಟ್ಟೆಲ್ಲ ಆಯಿತು. ಕಲಿಸಿದ್ದೇನೆ ಟೀ ಮಾಡಿ. ಮತ್ತು ಇದೊಂದು ನಾನು ಹಾಟ್ಪಾಟಲ್ಲಿ ಇಟ್ಟೇ ಹೋಗ್ತೇನೆ ಅಂತೇಳಿ ಮತ್ತೆ ಟೆನ್ಷನ್ ಇಲ್ಲ. ಗೈಸ್ ಸ್ಕೂಲಿಗೆಲ್ಲ ಹೋಗಿ ಬಂದಾಯಿತು, ಗಂಟೆ ಈಗ 5 ಆಗ್ತಾ ಬಂತು. ನನ್ನ ಕೆಲಸ ಎಲ್ಲ ಆಯಿತು, ಗುಡಿಸಿ ಒರೆಸೋದು ಮತ್ತು ಹೊರಗೆಲ್ಲ ಅಂಗಲೆಲ್ಲ ಇವತ್ತು ಒಳ್ಳೆ ಗುಡಿಸ್ಲಿಕ್ಕೆ ಸಿಕ್ಕಿದೆ. ಯಾಕಂತ ಹೇಳಿದರೆ ಒಳ್ಳೆ ಬಿಸಿಲು ಇತ್ತಲ್ಲ ಬೆಳಿಗ್ಗಿಂದ ಸಂಜೆ ತನಕ, ಸೊ ಫುಲ್ ಒಣಗಿತ್ತು ನೆಲ. ಹಾಗಾಗಿ ಬೇಗ ಗುಡಿಸಿ ತೆಗೆದೆ. ಮತ್ತು ಮಳೆ ರಿಟರ್ನ್ ಬಂದರೆ ಮತ್ತೆ ಎಲೆಗಳೆಲ್ಲ ಅಂಟಿ ನಿಲ್ತದೆ. ಎಲೆಗಳಿರಲಿಲ್ಲ, ಚಿಕ್ಕ ಚಿಕ್ಕ ಕಸ ಎಲ್ಲ ಇದ್ದದ್ದು. ಹಾಗೆ ಇವತ್ತು ನೋಡಿ, ಮೊನ್ನೆ ಹಸ್ಬೆಂಡ್ 2 ಜೋಳ ತಂದಿದ್ದರು. ಆ ಜೋಳನ ಇವತ್ತು ಇದು ಮಾಡಿ ಕೊಡಬೇಕಂತೆ, ಬೇಯಿಸಿ. ಇದಕ್ಕೆ ನಾನು ಉಪ್ಪು ಹಾಕಿ ಗ್ಯಾಸಲ್ಲೇ ಬೇಯಿಸ್ತೇನೆ. ಇದು ನನ್ನ ಹತ್ರ ಬೆಂಕಿಲ್ಲ ಇದನ್ನು ಸುಡಲಿಕ್ಕೆ, ಹಾಗಾಗಿ ಇವತ್ತು ಬೇಯಿಸುವ ಅಂತೇಳಿ. ಹಾಗೆ ಗೈಸ್ ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ಬ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್ ಗೈಸ್. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ನನ್ನ ಚಾನಲನ್ನು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.